ಮೇಕರ್ ಅನ್ನಿಸ್ಕೊಳ್ಳೋ ಕುಮಾರಣ್ಣನ ಮುಂದಿನ ನಡೆ ಏನು ಅಂತ. ಕಮಲ ಪಡೆಯಲ್ಲಿ ಕುಮಾರಣ್ಣನ ಸಿಎಂ ಪಟ್ಟಕ್ಕೆ ರೆಡ್ ಕಾರ್ಪೆಟ್ ಏನಾದ್ರೂ ರೆಡಿ ಆಗ್ತಾ ಇದೆಯಾ ಅಥವಾ ಅಲ್ಲಿ ಬಿರುಗಾಳಿ ಏಳೋ ಚಾನ್ಸಸ್ ಏನಾದ್ರೂ ಇದೆಯಾ? ಜೆಡಿಎಸ್ ಪಾಲಿಗೆ ಅವರೇ ಅಂತಿಮ ನಾಯಕ. ಕುಮಾರಸ್ವಾಮಿ ಸಿಎಂ ಆಗೋದಕ್ಕೆ ಬಿಜೆಪಿ ಒಪ್ಪುತ್ತಾ ಅನ್ನುವಂತ ಪ್ರಶ್ನೆ. ಅಧಿಕಾರ ಸಿಕ್ರೂ ಮುಳ್ಳಿನ ಹಾಸಿಗೆಯಾಗೋ ಸಾಧ್ಯತೆನೇ ಜಾಸ್ತಿ. ವಿಷಕಂಠನಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಮೈತ್ರಿ ಸರ್ಕಾರದಲ್ಲಿ ಮರುಕಳಿಸಬಹುದು. ಅಧಿಕಾರ ಹಂಚಿಕೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಚೂರು ವ್ಯತ್ಯಾಸ ಆದ್ರೂ ಮೈತ್ರಿಯಲ್ಲಿ ಬಿರುಕು ಮೂಡೋದು ಕನ್ಫರ್ಮ್. ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಈ ಕರ್ನಾಟಕ ರಾಜಕಾರಣದಲ್ಲಿ ಈಗ ಒಂದೇ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರೋದು. ಅದೇ ಕಿಂಗ್ ಮೇಕರ್ ಅನ್ನಿಸ್ಕೊಳ್ಳೋ ಕುಮಾರಣ್ಣನ ಮುಂದಿನ ನಡೆ ಏನು ಅಂತ. ದೆಹಲಿ ಅಧಿಕಾರ ಬಿಟ್ಟು ಮತ್ತೆ ರಾಜ್ಯದ ಗದ್ದುಗೆ ಏರೋದಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿದ್ದಾರಾ? 2028ರ ಎಲೆಕ್ಷನ್ನಲ್ಲಿ ಮೈತ್ರಿಕೂಟದ ಕ್ಯಾಪ್ಟನ್ ಯಾರು? ಕಮಲ ಪಡೆಯಲ್ಲಿ ಕುಮಾರಣ್ಣನ ಸಿಎಂ ಪಟ್ಟಕ್ಕೆ ರೆಡ್ ಕಾರ್ಪೆಟ್ ಏನಾದರೂ ರೆಡಿ ಆಗ್ತಾ ಇದೆಯಾ ಅಥವಾ ಅಲ್ಲಿ ಬಿರುಗಾಳಿ ಏಳೋ ಚಾನ್ಸಸ್ ಏನಾದರೂ ಇದೆಯಾ? ರಾಜ್ಯ ರಾಜಕಾರಣದ ಅತಿ ದೊಡ್ಡ ಕುತೂಹಲಕ್ಕೆ ಉತ್ತರ ಹುಡುಕೋ ಪ್ರಯತ್ನನೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ಸೊ ಕೊನೆ ತನಕ ಈ ವಿಡಿಯೋ ನೋಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕುಮಾರಸ್ವಾಮಿ ಅವರು ಪ್ರಸ್ತುತ ಕೇಂದ್ರ ಸಚಿವರಾಗಿದ್ರೂ ಅವರ ರಾಜಕೀಯ ಜೀವ ಇರೋದೇ ಕರ್ನಾಟಕದಲ್ಲಿ. ಜೆಡಿಎಸ್ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ರಾಜ್ಯದಲ್ಲಿ ಸಕ್ರಿಯವಾಗಿರಲೇಬೇಕು. ಈ ಚನ್ನಪಟ್ಟಣ ಉಪಚುನಾವಣೆ ನಂತರದ ನಡೆ ತುಂಬಾನೇ ಕುತೂಹಲಕ್ಕೆ ಕಾರಣ ಆಗಿದೆ. ತಮ್ಮ ಪುತ್ರ ಅಥವಾ ಕುಟುಂಬದ ಸದಸ್ಯರನ್ನ ರಾಜ್ಯ ರಾಜಕಾರಣಕ್ಕೆ ತಂದ್ರೂ ಪಕ್ಷದ ಅಂತಿಮ ನಿರ್ಧಾರ ಹಾಗೆ ಮಾಸ್ ಲೀಡರ್ಶಿಪ್ ಇವತ್ತಿಗೂ ಅವರ ಕೈನಲ್ಲೇ ಇದೆ. ದೆಹಲಿಯಲ್ಲಿ ಸಚಿವರಾಗಿದ್ರೂ ಬೆಂಗಳೂರಿನಲ್ಲಿ ನಡೆಯೋ ಪ್ರತಿ ಬೆಳವಣಿಗೆಯಲ್ಲೂ ಕೂಡ ಅವರ ಹಸ್ತಕ್ಷೇಪ ಇದ್ದೇ ಇರುತ್ತೆ. 2028ರ ಹೊತ್ತಿಗೆ ಅವರು ಕೇಂದ್ರದಿಂದ ಬಿಡುಗಡೆ ಪಡೆದು ರಾಜ್ಯದಲ್ಲಿ ಪೂರ್ಣಾವಧಿ ನೆಲೆಸೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಮರಳೋ ಸ್ಪಷ್ಟ ಮುನ್ಸೂಚನೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಪ್ರಸ್ತುತ ಕೇಂದ್ರ ಸಚಿವರು, ಆದರೆ ವಾರದಲ್ಲಿ 2 ದಿನಗಳನ್ನ ಕರ್ನಾಟಕದ ರಾಜಕೀಯ ಕಾರ್ಯತಂತ್ರಗಳಿಗಾಗಿ ಮೀಸಲಿಡ್ತಾ ಇದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧಿಸುವ ಮೂಲಕ ರಾಜ್ಯ ಅಸೆಂಬ್ಲಿಗೆ ಮರಳೋ ಸಾಧ್ಯತೆಯಂತೂ ದಟ್ಟವಾಗಿ ಕಾಣಿಸ್ತಾ ಇದೆ. ಜೆಡಿಎಸ್ ಕಾರ್ಯಕರ್ತರು ಕುಮಾರಣ್ಣ ಮತ್ತೊಮ್ಮೆ ಸಿಎಂ ಅನ್ನೋ ಅಭಿಯಾನವನ್ನೇ ನಡೆಸ್ತಾ ಇದ್ದು, ಇದು ರಾಷ್ಟ್ರೀಯ ಮಟ್ಟಕ್ಕಿಂತ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಹೆಚ್ಚು ಆಸಕ್ತಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಕೂಟ ಸ್ವೀಪ್ ಮಾಡಿಬಿಟ್ರೆ, ಹಾಗೆ ಅದಕ್ಕೆ ಕುಮಾರಸ್ವಾಮಿಯವರೇ ಪ್ರಮುಖ ಕಾರಣ ಅಂತ ಅನ್ನಿಸ್ಕೊಂಡ್ರೆ ಅವರಿಗೆ ಮೊದಲ 2 ಅಥವಾ 2.5 ವರ್ಷ ಸಿಎಂ ಪಟ್ಟ ಕೊಡೋ ಶೇರಿಂಗ್ ಫಾರ್ಮುಲಾ ಕೂಡ ರೆಡಿ ಆಗಬಹುದು. ಇನ್ನು ಮೈತ್ರಿ ಗೆದ್ರೆ 2028ಕ್ಕೆ ಸಿಎಂ ಪಟ್ಟ ಸಿಗುತ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗೇ ಆಗುತ್ತೆ. ಯಾಕಂದರೆ ಈ 2028ರ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಇಲ್ಲಿ ಬಹುಮತ ಪಡ್ಕೊಂಡ್ಬಿಟ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋ ಸಾಧ್ಯತೆ ಒಂದು 50-50 ಅಂತ ಹೇಳಬಹುದು. ಜೆಡಿಎಸ್ ಪಾಲಿಗೆ ಅವರೇ ಅಂತಿಮ ನಾಯಕ. ಆದರೆ ಮೈತ್ರಿಯಲ್ಲಿ ದೊಡ್ಡಣ್ಣನ ಪಾತ್ರದಲ್ಲಿರುವಂತಹ ಬಿಜೆಪಿಯ ನಿರ್ಧಾರ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತೆ. ಇನ್ ಕೇಸ್ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಗೆ ಹೆಚ್ಚಿನ ಸ್ಥಾನಗಳು ಬರುವುದಕ್ಕೆ ಕುಮಾರಸ್ವಾಮಿ ಅವರೇ ಕಾರಣ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿಬಿಟ್ರೆ ಅವರಿಗೆ ಸಿಎಂ ಪಟ್ಟ ಸಿಗೋ ಅವಕಾಶಗಳು ಕೂಡ ಜಾಸ್ತಿ ಅಂತ ಹೇಳ್ಬೋದು. ಇದರ ಮಧ್ಯೆ ಕುಮಾರಸ್ವಾಮಿ ಸಿಎಂ ಆಗೋದಕ್ಕೆ ಬಿಜೆಪಿ ಒಪ್ಪುತ್ತಾ ಅನ್ನುವಂಥ ಪ್ರಶ್ನೆ, ಇದನ್ನ ಅನೇಕರು ಕೇಳ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು, ಅದು ಹೇಗೆ ಕೊಟ್ಬಿಡ್ತಾರೆ ಬಿಜೆಪಿಯವರು ಅಂತ. ಹೌದು, ಸಹಜವಾಗಿ ಈ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಬಿಜೆಪಿಯಲ್ಲಿ ಪ್ರಸ್ತುತ ಸರ್ವಸಮ್ಮತವಾದ ಒಬ್ಬನೇ ನಾಯಕ ಅನ್ನುವಂತಹ ಫೇಸ್ ಇಲ್ಲದೆ ಇರೋದು ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಪ್ಲಸ್ ಆಗಬಹುದು. BS ಯಡಿಯೂರಪ್ಪ ಅವರ ನಂತರ ಬಿಜೆಪಿಗೆ ಅಂತಹ ಪ್ರಬಲ ಜನಸಮ್ಮತಿ ಇರೋ ನಾಯಕನ ಕೊರತೆ ಎದುರಾಗಿರೋದಂತೂ ಅಷ್ಟೇ ಸತ್ಯ. ಬಿಜೆಪಿ ಕುಮಾರಸ್ವಾಮಿ ಅವರನ್ನೇ ಯಾಕೆ ಇಲ್ಲಿ ಬೆಂಬಲಿಸಬಹುದು, ಇದರ ಅನುಕೂಲಗಳು ಏನಾಗಬಹುದು ಬಿಜೆಪಿಗೆ ಅಂತ ನೋಡೋದಾದ್ರೆ, ಒಕ್ಕಲಿಗ ಮತ ಬ್ಯಾಂಕ್ ಅನ್ನುವಂಥದ್ದು. ಕರ್ನಾಟಕದ ಸುಮಾರು 60ರಿಂದ 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ. ಈ ಮತಗಳನ್ನ ಸೆಳೆಯೋ ಶಕ್ತಿ ಕುಮಾರಸ್ವಾಮಿ ಅವರಿಗಿದೆ. ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರ ಸಹಾಯ ಅನಿವಾರ್ಯ. ಇನ್ನು ಆಕ್ರಮಣಕಾರಿ ವಿರೋಧ ಪಕ್ಷದ ಧ್ವನಿಯಾಗಿ ನಿಲ್ತಾರೆ ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಸದನದ ಒಳಗಡೆ ಹಾಗೆ ಹೊರಗಡೆ ಅತ್ಯಂತ ಎಫೆಕ್ಟಿವ್ ಆಗಿ ಎದುರಿಸ್ತಾ ಇರೋದು ಕುಮಾರಸ್ವಾಮಿ ಅವರು. ಇದು ಬಿಜೆಪಿಯ ಕೇಂದ್ರ ನಾಯಕತ್ವದ ಗಮನ ಕೂಡ ಸೆಳೆದಿದೆ. ಇನ್ನು ಮತಗಳ ವರ್ಗಾವಣೆ ಅಂತ ಬಂದಾಗ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಆದಾಗ ಮತಗಳು ಪರಸ್ಪರ ವರ್ಗಾವಣೆಯಾಗುವಂಥ ಸಾಮರ್ಥ್ಯ ಕೇವಲ ಯಡಿಯೂರಪ್ಪ
ಹಾಗೆ ಕುಮಾರಸ್ವಾಮಿ ಅವರಿಗೆ ಮಾತ್ರ ಇದೆ ಅನ್ನೋದು ಲಾಸ್ಟ್ ಲೋಕಸಭಾ ಎಲೆಕ್ಷನ್ನಲ್ಲಿ ಸಾಬೀತು ಕೂಡ ಆಗಿದೆ. ಬಿಜೆಪಿಯೊಳಗಿನ ಆಂತರಿಕ ಸವಾಲುಗಳು ಅಂತ ಬರುತ್ತೆ ಇಲ್ಲಿ. ಒಂದು ಕಡೆ ಪ್ಲಸ್ ಅಂತ ನೋಡೋದಕ್ಕೆ, ಜೊತೆಗೆ ಒಪ್ಪದೇ ಇರೋದಕ್ಕೆ ಬಿಜೆಪಿ ಏನೇನು ಕಾರಣಗಳು ಅಂತ ಬಂದಾಗ ರಾಜ್ಯದ ಕೆಲವು ನಾಯಕರು ವಿರೋಧ ವ್ಯಕ್ತಪಡಿಸೋದು ಇಲ್ಲಿ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಬಿಜೆಪಿಯ ರಾಜ್ಯ ಘಟಕದಲ್ಲಿ BY ವಿಜಯೇಂದ್ರ ಹಾಗೆ R ಅಶೋಕ್ ಅವರಂತಹ ನಾಯಕರು ತಾವೇ ಸಿಎಂ ಆಗೋ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮೈತ್ರಿಯ ಸಾರಥ್ಯ ಕೊಟ್ರೆ ಬಿಜೆಪಿಯ ಒಳಗಿನ ಈ ಗುಂಪುಗಾರಿಕೆ ಇನ್ನಷ್ಟು ಜಾಸ್ತಿ ಆಗಬಹುದು. ಹಾಗೆ JDSನ ಕುಸಿತಾ ಇರೋ ಸಂಖ್ಯಾಬಲ ಕೂಡ ಇದಕ್ಕೆ ಕಾರಣ ಆಗಬಹುದು. ಹೇಗಂದ್ರೆ 2018ರಲ್ಲಿ 37 ಸ್ಥಾನ ಗೆದ್ದಿದ್ದ JDS 2023ರಲ್ಲಿ ಗೆದ್ದಿದ್ದು ಕೇವಲ 19 ಸ್ಥಾನ ಮಾತ್ರ. ಸೊ ಇಷ್ಟು ಕಮ್ಮಿ ಬಲ ಇರೋ ಪಕ್ಷಕ್ಕೆ ದೊಡ್ಡ ಪಕ್ಷವಾದ ಬಿಜೆಪಿ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದು ಕಷ್ಟದ ನಿರ್ಧಾರ ಅನ್ನಿಸ್ಕೊಳ್ಳುತ್ತೆ ಅಲ್ವಾ? ಇದರ ಜೊತೆಗೆ ಈ ಮೈತ್ರಿಯ ಲೆಕ್ಕಾಚಾರಗಳು ಕೂಡ ಇರುತ್ತೆ ಸಿಎಂ ಸ್ಥಾನ ಅಂತ ಬಂದಾಗ. ಹಾಗೆ ಪವರ್ ಶಿಫ್ಟ್ ತಂತ್ರ ಕೂಡ ಇಲ್ಲಿ ಪ್ರಯೋಗ ಆಗಬಹುದು. ಹೇಗಂದ್ರೆ 2028ರ ಎಲೆಕ್ಷನ್ನಲ್ಲಿ ಮೈತ್ರಿಕೂಟಕ್ಕೆ ಫೇಸ್ ಅಥವಾ ಮುಖವಾಗಿ ಕುಮಾರಸ್ವಾಮಿ ಅವರನ್ನ ಬಳಸಿಕೊಂಡು ಚುನಾವಣೆ ಗೆದ್ದ ಮೇಲೆ ಅಧಿಕಾರ ಹಂಚಿಕೆ ಮಾಡುವಂತಹ ವಿಚಾರದ ಬಗ್ಗೆ ಬಿಜೆಪಿ ಆಲೋಚನೆ ಮಾಡಬಹುದು. ಇನ್ನು JDSನ ಅಸ್ತಿತ್ವ ಅಂತ ಬಂದಾಗ JDS ಬದುಕಬೇಕಾದ್ರೆ ಬಿಜೆಪಿಯ ಮೈತ್ರಿ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಿಜೆಪಿಗೂ ದಕ್ಷಿಣ ಕರ್ನಾಟಕದಲ್ಲಿ ಗೆಲ್ಲೋದಕ್ಕೆ JDS ಅಷ್ಟೇ ಅನಿವಾರ್ಯ. ಈ ಅನಿವಾರ್ಯತೆ ಏನಿದೆ ಇದು ಕುಮಾರಸ್ವಾಮಿ ಅವರನ್ನ ಸಿಎಂ ರೇಸ್ಗೆ ತಂದು ನಿಲ್ಲಿಸಿದೆ ಅಂತ ಹೇಳಬಹುದು. ಸೊ ಬಿಜೆಪಿ ಹೈಕಮಾಂಡ್ ಅಂದ್ರೆ ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಕುಮಾರಸ್ವಾಮಿ ಅವರ ಮೇಲೆ ವಿಶ್ವಾಸ ಹೊಂದಿದ್ರೂ ರಾಜ್ಯ ಬಿಜೆಪಿಯ ಪ್ರಬಲ ನಾಯಕರನ್ನ ಒಪ್ಪಿಸೋದು ದೊಡ್ಡ ಚಾಲೆಂಜಿಂಗ್ ಆಗುತ್ತೆ ಅವರಿಗೆ. ಆದರೆ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರ ಒಕ್ಕಲಿಗ ಕಾರ್ಡ್ ಹಾಗೆ ಜನಪ್ರಿಯತೆ ಅತಿ ಮುಖ್ಯ ಅಂತ ಬಿಜೆಪಿ ಭಾವಿಸಿದ್ರೆ ಅವರಿಗೆ ಸಿಎಂ ಪಟ್ಟ ಸಿಗೋದು ಅಸಾಧ್ಯ ಏನಲ್ಲ. ಇನ್ನು ಬಿಜೆಪಿ ಹೈಕಮಾಂಡ್ ನಿಲುವು ಯಾವ ರೀತಿಯಾಗಿರುತ್ತೆ ಅಂದ್ರೆ ದೆಹಲಿ ಮಟ್ಟದ ನಾಯಕತ್ವ ಕುಮಾರಸ್ವಾಮಿ ಅವರ ಜೊತೆ ಒಂದೊಳ್ಳೆ ಸಂಬಂಧ ಇಟ್ಕೊಂಡಿದೆ. ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೆ ಕುಮಾರಸ್ವಾಮಿ ಅನಿವಾರ್ಯ ಅನಿಸಿದ್ರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಒಪ್ಪೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಇಂತಹ ಸಿಚುವೇಶನ್ ನಲ್ಲಿ ಕುಮಾರಸ್ವಾಮಿಯವರು ಏನೆಲ್ಲ ಸವಾಲುಗಳನ್ನ ಫೇಸ್ ಮಾಡಬೇಕಾಗಬಹುದು ಇದ್ರ ಬಗ್ಗೆ ಕೂಡ ಯೋಚನೆ ಹೇಳೋದಾದ್ರೆ ಸಿಎಂ ಸ್ಥಾನಕ್ಕೆ ಇರೋದಕ್ಕೂ ಮುಂಚೆ ಕುಮಾರಸ್ವಾಮಿ ಅನೇಕ ಸವಾಲುಗಳನ್ನು ದಾಟಬೇಕಾಗತ್ತೆ. ಅದರಲ್ಲಿ ಒಂದು ಸೀಟು ಹಂಚಿಕೆ ಅಂತ. ಚುನಾವಣೆಯಲ್ಲಿ JDS ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕು, ಎಷ್ಟು ಗೆಲ್ಲಬೇಕು ಅನ್ನೋದು ಬಹಳ ಮುಖ್ಯ. JDS ಕನಿಷ್ಠ 30ರಿಂದ 40 ಸ್ಥಾನಗಳನ್ನು ಗೆದ್ಕೊಂಡ್ರೆ ಮಾತ್ರ ಚೌಕಾಶಿ ಮಾಡೋದಕ್ಕೆ ಶಕ್ತಿ ಸಿಗುತ್ತೆ. ಇನ್ನು ಬಿಜೆಪಿ ನಾಯಕರ ವಿಶ್ವಾಸ ಗಳಿಸಬೇಕಾಗತ್ತೆ. ಬಿಜೆಪಿಯ BS ಯಡಿಯೂರಪ್ಪ ಕುಟುಂಬ ಹಾಗೆ ಇತರ ಪ್ರಮುಖ ನಾಯಕರ ಪೂರ್ತಿಯಾದಂಥ ಬೆಂಬಲ ಗಳಿಸೋದು ಅಷ್ಟೊಂದು ಈಸಿ ಅಲ್ಲ. ಇನ್ನು ಕಾಂಗ್ರೆಸ್ನ ಪ್ರಬಲ ಪ್ರತಿರೋಧ ಅಂತೂ ಇದೆ. DK ಶಿವಕುಮಾರ್, ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆಯನ್ನ ಫೇಸ್ ಮಾಡಿ ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳೋದು ಕೂಡ ದೊಡ್ಡ ಸವಾಲಾಗಿದೆ. ಹಾಗೆ ಸಿಎಂ ಆದ್ರೂ ಒಂದಷ್ಟು ಸವಾಲುಗಳು ಎದುರಾಗೇ ಆಗುತ್ತೆ. ಯಾಕೆಂದ್ರೆ ಕೇವಲ ಸಿಎಂ ಪಟ್ಟಕ್ಕೆ ಮಾತ್ರ ಅಲ್ಲಿ ಹೋಗೋದಕ್ಕೆ ಮಾತ್ರ ಸವಾಲುಗಳು ಅಂತಲ್ಲ, ಇನ್ ಕೇಸ್ ಸಿಎಂ ಸ್ಥಾನ ಸಿಕ್ಕಿದ್ರೂ ಹಾದಿ ಅಷ್ಟೊಂದು ಈಸಿಯಾಗಿರೋದಿಲ್ಲ. ಅಧಿಕಾರ ಸಿಕ್ಕರೂ ಅದು ಮುಳ್ಳಿನ ಹಾಸಿಗೆಯಾಗೋ ಸಾಧ್ಯತೆನೇ ಜಾಸ್ತಿ. ಒಂದು ರೀತಿ ಅತಂತ್ರ ಸ್ಥಿತಿ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಸ್ವತಂತ್ರ ಬಹುಮತ ಇಲ್ಲದ ಸರ್ಕಾರದಲ್ಲಿ ಪ್ರತಿ ನಿರ್ಧಾರಕ್ಕೂ ಬಿಜೆಪಿಯ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಇನ್ನು DCM ಸ್ಥಾನ ಅಥವಾ ಪ್ರಮುಖ ಖಾತೆಗಳಿಗಾಗಿ ಮೈತ್ರಿ ಪಕ್ಷಗಳ ನಡುವೆ ನಿರಂತರ ಸಂಘರ್ಷ ಏರ್ಪಡಬಹುದು. ಬಿಜೆಪಿಯ ಶಾಸಕರು JDS ಶಾಸಕರ ಮಧ್ಯೆ ಸ್ಥಳೀಯ ಮಟ್ಟದ ಕೆಲಸಗಳಿಗಾಗಿ ಕೋಲ್ಡ್ ವಾರ್ ನಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಹೀಗಿರೋದ್ರಿಂದ ನಿರಾಯಾಸವಾಗಂತೂ ಅಧಿಕಾರ ನಡೆಸೋದಕ್ಕಾಗೋದಿಲ್ಲ ಖಂಡಿತವಾಗಿಯೂ. ಕುಮಾರಸ್ವಾಮಿ ಅವರ ಈ ಹಿಂದಿನ 2 ಅವಧಿಗಳನ್ನು ಅಂದರೆ 2006 ಹಾಗೆ 2018 ಗಮನಿಸಿದ್ರೆ ಯಾವಾಗಲೂ ಒತ್ತಡದಲ್ಲೇ ಅಧಿಕಾರ ನಡೆಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. 2018ರಲ್ಲಿ ತಾವೇ ಹೇಳ್ಕೊಂಡಂತೆ ವಿಷಕಂಠನಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಮೈತ್ರಿ ಸರ್ಕಾರದಲ್ಲಿ ಮರುಕಳಿಸಬಹುದು. ಬಿಜೆಪಿ ಶಿಸ್ತಿನ ಪಕ್ಷ ಆಗಿದ್ರೂ ಪ್ರಾದೇಶಿಕ ಪಕ್ಷದ ನಾಯಕನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡೋದು ಡೌಟೆ. ಹೀಗಾಗಿ ನಿರಾಯಾಸ ಅನ್ನೋ ಮಾತು ಕುಮಾರಸ್ವಾಮಿ ಅವರ ರಾಜಕೀಯ ಜೀವನದಲ್ಲಿ ಸದ್ಯಕ್ಕೆ ದೂರದ ಮಾತು. ಇಲ್ಲಿ ಮೈತ್ರಿ ಗಟ್ಟಿಯಾಗುತ್ತಾ ಅಥವಾ ಸರ್ಕಾರಕ್ಕೆ ಏನಾದರೂ ಕಂಟಕ ಎದುರಾಗುತ್ತಾ ಅನ್ನೋ ವಿಚಾರದ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಅಧಿಕಾರ ಹಂಚಿಕೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಒಂಚೂರು ವ್ಯತ್ಯಾಸ ಆದ್ರೂ ಮೈತ್ರಿಯಲ್ಲಿ ಬಿರುಕು ಮೂಡೋದು ಕನ್ಫರ್ಮ್. ಇಬ್ಬರು ನಾಯಕರ ನಡುವೆ ಸೈದ್ಧಾಂತಿಕ ವಿಚಾರಗಳಿಗಿಂತ ಹೆಚ್ಚಾಗಿ ಅಧಿಕಾರ ಕೇಂದ್ರದ ಸಂಘರ್ಷವೇ ಮೇಲುಗೈ ಸಾಧಿಸುತ್ತೆ. ಒಂದು ವೇಳೆ ಬಿಜೆಪಿ ಕೇಂದ್ರ ನಾಯಕತ್ವ ರಾಜ್ಯ ಘಟಕದ ಒತ್ತಡಕ್ಕೆ ಮಣಿದು ಹಸ್ತಕ್ಷೇಪ ಮಾಡಿದ್ರೆ ಸರ್ಕಾರಕ್ಕೆ ಕಂಟಕ ಎದುರಾಗಬಹುದಲ್ವಾ?
ಸೊ ಒಂದು ವೇಳೆ ಇಬ್ಬರೂ ನಾಯಕರು 2029 ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಹೊಂದಾಣಿಕೆಯಿಂದ ಹೋದ್ರೆ ಮಾತ್ರ ಸರ್ಕಾರ ಸ್ಥಿರವಾಗಿರೋದಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲ ಅಥವಾ ಮೈತ್ರಿ ಮುರಿತದ ನಾಟಕ ರಿಪೀಟ್ ಆಗಬಹುದು. ಸೊ ಇದೆಲ್ಲ ಲೆಕ್ಕಾಚಾರಗಳನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಡೆ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಈಗಲಿಂದಾನೇ ಕಾರ್ಯತಂತ್ರವನ್ನ ರೆಡಿ ಮಾಡಿಕೊಳ್ಳೋದು ಒಂದು ರೀತಿ ಕುಮಾರಸ್ವಾಮಿ ಅವರಿಗೆ ಅನಿವಾರ್ಯ, ಅವಶ್ಯಕತೆ ಎರಡೂ ಕೂಡ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ? 2028ಕ್ಕೆ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಯಾಗೋ ಯೋಗ ಇದೆಯಾ? ಚಾನ್ಸಸ್ ಇದೆಯಾ? ಅದಾಗತ್ತಾ? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.